ಒಂದು ಎಕ್ಸಾಮ್ ಮುಗಿತು ಮಿನಿಮಮ್ 2-2.5 ತಿಂಗಳು ಆಯ್ತು. ಅವಾಗ್ಲಿಂದ ಪ್ಲಾನ್ ಮಾಡ್ಲತ್ತೀವಿ ಟ್ರಿಪ್ಪಿಗೆ ಹೋಗಮ್ ಅಂತೇಳಿ. ಬಟ್ ಇದು 109 ಮೇ ಬಿ 109ನೇ ಟ್ರಿಪ್ ಆಗಿರ್ಬೋದು. ಕೊನೆಗೆ ಇವತ್ತು ಸಕ್ಸಸ್ಫುಲ್ ಮಾಡ್ಲತ್ತೀವಿ ಅಂದ್ಕೊಂಡಿವಿ. ಬಟ್ ಇನ್ನೂ ಹುಬ್ಳಿಗೆ ಹೊಂಟಿವಿ. ಇನ್ನು ಈಗ ರೂಮ್ ಇವಾಗ ಹಾಸ್ಟೆಲ್ ಬಿಡತ್ತೀನಿ, ಅಲ್ಲಿ ಮುಂದೆ ತೋರಿಸ್ತೀನಿ ನೋಡ್ರಿ. ನಾ ಈಗ ನಮ್ಮ ಹಾಸ್ಟೆಲ್ ಬಿಟ್ಟು ಈಗ ಮುಂದೆ ಬಂದೀನಿ. ಇನ್ನು ನಮ್ಮ ದೋಸ್ತರು ಒಳಗದಾರ. ಇವತ್ತು ಏನೇನು ಆಕೈತಿ ಅಂತ ಏನೂ ಗೊತ್ತಿಲ್ಲ. ಬಟ್ ಇಲ್ಲಿ ಹುಬ್ಳಿಗೆ ಹೋದ್ಮೇಲೆ ಟ್ರೈನ್ ಅಂತೂ ಐತಿ. 2-3 ಟ್ರೈನ್ ಅದಾವ. ಈಗ 9-10 ಟ್ರೈನಿಗೆ ಮೇ ಬಿ ಹೋಗೋ ಅನ್ಕೊಳತ್ತೀವಿ. ಇಲ್ಲಾಂದ್ರೆ 9:50 ಒಂದು ಟ್ರೈನ್ ಐತಿ, ಆ ಟ್ರೈನಿಗೆ ಹೋಗ್ತೀವಿ. ಅಷ್ಟರೊಳಗೆ ನಮ್ಮ ದೋಸ್ತರು ಬರ್ತೀನಿ ಅನ್ನೋತಾರ. ಬಟ್ ಒಂದು ಅರ್ಧ ತಾಸು ಆತು ಇಲ್ಲಿ ಹೊರಗೆ ನಿಂತು, ಆದರೂ ಇನ್ನೂ ಬರೋಕ್ಕಾಗವಲ್ರು. ಬಟ್ ಅಲ್ಲಿ ನೋಡ್ರಿ, ಅಲ್ಲಿ ಬರ್ತಾರೆ ನೋಡ್ರಿ, ಅಲ್ಲಿ ಕಾಣತ್ತಾರ ಇಬ್ಬರು. ಈಗ ಒಂದು ಅರ್ಧ ತಾಸು ಆತು, ಈಗ ರೆಡಿ ಆಗ್ಯಾರ. ಧಾರವಾಡದಿಂದ ನಾವು ಸೀದಾ ಬಂದಿದ್ದು ಹುಬ್ಬಳ್ಳಿಯಲ್ಲಿ ಅತಿ ಫೇಮಸ್ ಆಗಿರುವ 12ನೇ ಶತಮಾನದಲ್ಲಿ ಹುಬ್ಬಳ್ಳಿಯಲ್ಲಿ ಬರುವ ಈ ದೇವಸ್ಥಾನ ಸುಮಾರು 1000 ವರ್ಷಗಳ ಇತಿಹಾಸ ಇದೆ ಅಂದರೆ ನಂಬ್ತೀರಾ? ನಂಬಲೇಬೇಕು. ಇದನ್ನು ಕಟ್ಟಿಸಿದವರು ರಾಜರಾಜ ಚೋಳ ಅಂತ ನಿಮಗೆ ಗೊತ್ತಿದೆ, ಬಟ್ ಅದು ತಪ್ಪು. ಮತ್ತೆ ಹಾಗಾದರೆ ಯಾರು ಮತ್ತು ವಾಸ್ತುಶಿಲ್ಪ ಮಾಡಿದವರು ಯಾರು? ಇದನ್ನು ತಿಳ್ಕೊಳ್ಳೋದು ಇಂದಿಗೂ ಕುತೂಹಲ ಇದೆ. ನಿಮಗೂ ಈ ಕುತೂಹಲ ಇದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ಸಂಪೂರ್ಣವಾಗಿ ನೋಡಿ, ಸ್ಪಷ್ಟವಾಗುತ್ತದೆ. ಈ ದೇವಾಲಯವು ಕ್ರಿಸ್ತಶಕ 11-12ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ವಂಶಕ್ಕೆ ಸೇರಿದ್ದು. ಕಲ್ಲಿನಲ್ಲಿ ಕೆತ್ತಿರುವ ಪ್ರತಿಯೊಂದು ಶಿಲ್ಪಿಯೂ ಆ ಕಾಲದ ಅದ್ಭುತ ಕಲೆ ಆಗಿತ್ತು. ನಮ್ಮ ದೇಶದಲ್ಲಿ ಸುಮಾರು 10ಕ್ಕೂ ಹೆಚ್ಚು ವಂಶಗಳು ಆಳಿದರು, ಆದರೆ ಇವರ ವಾಸ್ತುಶಿಲ್ಪ ಕಲೆ ಅದ್ಭುತ ಮತ್ತು ವಿಶೇಷವಾಗಿದೆ. ಈ ದೇವಸ್ಥಾನ ಪ್ರಮುಖ ವಿಶೇಷತೆಗಳೇನಪ್ಪಾ ಅಂದ್ರೆ 4 ದಿಕ್ಕಿನಲ್ಲಿ 4 ಪ್ರವೇಶ ದ್ವಾರಗಳಿವೆ ಮತ್ತು ಇಲ್ಲಿ ಕಾಣುವ ಚತುರ್ಭುಜ ಲಿಂಗವು ಮತ್ತೊಂದು ಪ್ರಮುಖ ಆಕರ್ಷಣೆ ಆಗಿದೆ. ಮುಂಜಾನೆ 6ರಿಂದ ಸಂಜೆ 7:30 ತನಕ. ಬಟ್ ಇಲ್ಲಿ 2-3 ಅಣ್ಣಗಳು ಇರ್ತಾರೆ, ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಓಪನ್ ಮಾಡ್ತಾರೆ, ಹಂಗೇನಿಲ್ಲ. ಆದರೆ ಈ ದೇವಾಲಯದ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ ಈ ದೇವಾಲಯವನ್ನು ನಿಖರವಾಗಿ ಯಾವ ರಾಜ ಕಟ್ಟಿಸಿದನು ಅಂತ ಎಲ್ಲಿ ಸ್ಪಷ್ಟವಾಗಿ ದಾಖಲೆಗಳು ಇಲ್ಲ. ಬಟ್ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಆದರೆ ಈ ಕಲೆ ಮಾತ್ರ ಇಂದಿಗೂ ಜೀವಂತವಾಗಿದೆ. ಇದು ಕೇವಲ ದೇವಸ್ಥಾನವಲ್ಲ, ಹುಬ್ಬಳ್ಳಿಯ ಮಣ್ಣಿನಲ್ಲಿ ಉಳಿದಿರುವ ಕರ್ನಾಟಕದ ಸಾವಿರಾರು ವರ್ಷಗಳ ಇತಿಹಾಸ. ಚಂದ್ರಮೌಳೇಶ್ವರ ದೇವಸ್ಥಾನ, ಉಣ್ಕಲ್, ಹುಬ್ಬಳ್ಳಿ. ಇದು ಹುಬ್ಬಳ್ಳಿಯಲ್ಲಿ ಬರುವ ಉಣ್ಕಲ್ ಕೆರೆ ಹತ್ರ 1-1.5 ಕಿಲೋಮೀಟ್ರ್ ಆಗ್ತದೆ. ಅಲ್ಲಿಂದ ಸೀದಾ ನಡ್ಕೊಂಡು ಬಂದ್ರೆ ಆಕೈತಿ. ಊರು ಸೆಂಟ್ರದಾಗ ಐತಿ. ಇದ್ರ ಹೆಸರು ಚಂದ್ರಮೌಳೇಶ್ವರ. ಈ ಟೆಂಪಲ್ ಯಾವಾಗ ಕಟ್ಟಿಸಿದಾರಪ್ಪ ಅಂದ್ರೆ 12ನೇ ಶತಮಾನದಾಗ ಚಾಳುಕ್ಯ ರಾಜನಾಗಿರ್ತಕ್ಕಂಥ ರಾಜರಾಜಚಂದ್ರ ಅವರು ಈ ಟೆಂಪಲನ್ನು ಕಟ್ಟಿಸ್ಯಾರ. ಬಟ್ ಇದ್ರ ಚಂದ್ರಮೌಳೇಶ್ವರ ಅಂತ ಎದಕ್ಕೆ ಇಟ್ರಪ್ಪ ಅಂದ್ರೆ ಸೂರ್ಯ ಮುಳುಗೋಕ್ಕಿಂತ ಮೊದಲೇ ಒಂದೇ ದಿನದಾಗ ಈ ಟೆಂಪಲ್ ಕಟ್ಟಬೇಕಿತ್ತು. ಅದ್ರ ಸರಕ್ಕೆ ಚಂದ್ರಮೌಳೇಶ್ವರ ಅಂತ ಈ ಟೆಂಪಲ್ಗೆ ಹೆಸರು ಇಟ್ಟರು. ನೀವು ನೋಡ್ಬೋದು, ಇದಕ್ಕೆ ಗೋಪುರ ಇಲ್ಲ. ಯಾಕಪ್ಪ ಅಂದರೆ ಸೂರ್ಯ ಮುಳುಗ ಅಷ್ಟರೊಳಗನೆ ಮುಗಿಸ್ಬೇಕಿತ್ತು. ಬಟ್ ಅವ್ರು ಮುಗಿಸ್ಲಿಕ್ಕಾಗಲಿಲ್ಲ. ಅದ್ರ ಸಲಕ್ಕೆ ಇದಕ್ಕೆ ಗೋಪುರ ಇಲ್ಲ. ನೋಡ್ರಿ, ಬೇಕಾದ್ರೆ ಗೋಪುರ ಕಾಣಲ್ಲ. ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಕಲ್ಚರ್ದಾಗ ಗೋಪುರ ಎಲ್ಲದಕ್ಕೆ ಇರ್ತದೆ, ಇನ್ಕ್ಲೂಡಿಂಗ್ ಮುಸ್ಲಿಂ ಟೆಂಪಲ್ಸ್ಗಳು ಎಲ್ಲ. ಹಿಂದೂ ಮುಸ್ಲಿಂ ಅಂತೇನು ಭೇದ ಭಾವ ಏನಿಲ್ಲ, ಎಲ್ಲ ಒಂದೇ. ಬಟ್ ಏನಪ್ಪ ಅಂದರೆ ಸೂರ್ಯ ಮುಳುಗೋಕ್ಕಿಂತ ಮೊದಲೇ ಈ ಟೆಂಪಲ್ ಕಟ್ಟಬೇಕಾಗಿತ್ತು. ಒಂದೇ ದಿನದಾಗ ಇದು. ನೀವು ಆಶ್ಚರ್ಯದ ವಿಷಯ ಏನಪ್ಪ ಅಂದರೆ ಇದು ಒಂದೇ ದಿನದಾಗ ಕಟ್ಟಾರ. ಇಷ್ಟು ಕಲ್ಚರಲ್ ನೋಡ್ರಿ, ಬೇಕಾದ್ರೆ ಹೆಂಗೆ ಕೆತ್ತನೆ ಮಾಡ್ಯಾರ. ಬಟ್ ಇದು ಒಂದೇ ದಿನದಾಗ ಕಟ್ಟಾರ, 24 hours ಒಳಗೆ. ಅದ್ರ ಸಲಕ ಇಲ್ಲಿ ಮೇ ಬಿ ಇಲ್ಲಿ ಇದು ಇಲ್ಲ, ಗೋಪುರ ಇಲ್ಲ ಇದಕ್ಕೆ. ಅಷ್ಟೊತ್ತಿಗೆ ಚಂದ್ರಮಂದನ್ ಅಂತೇಳಿ ಅಲ್ಲಿಗೆ ಬಂದ್ ಮಾಡಿಬಿಟ್ರು. ಅದ್ರ ಸಲಕ್ಕೆ ಇದಕ್ಕೆ ಗೋಪುರ ಇಲ್ಲ ನೋಡ್ರಿ. ವಿಶೇಷತೆ ಏನಪ್ಪ ಅಂದರೆ ಎಲ್ಲ ಲಿಂಗಗಳಿಗೆ ಒಂದೇ ಮುಖ ಅಂತ ನೋಡ್ತಾರೆ. ಬಟ್ ಈ ಲಿಂಗದಾಗ 4 ಮುಖ ಇರ್ತಾವೆ. ನಮ್ಮ ಇಡೀ ಇಂಡಿಯಾದಾಗ 2 ಅಷ್ಟೇ ಅದಾವೆ, ಇಲ್ಲಿ ಬಿಟ್ಟರೆ ಇನ್ನೊಂದು. ಅದ್ರ ಸಲಕ್ಕೆ ನಮ್ಮ ಹುಬ್ಬಳ್ಳಿದಾಗ ಫೇಮಸ್ ಇದು ಚಂದ್ರಮೌಳೇಶ್ವರ. ಇದು 12ನೇ ಶತಮಾನದಾಗ ಮಾಡ್ಯಾರ ಚಾಳುಕ್ಯರು.